ದೇವಾಲಯಗಳು ಕೇವಲ ಕಟ್ಟಡಗಳಲ್ಲ, ಅವು ಭಕ್ತರ ನಂಬಿಕೆ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರಗಳಾಗಿವೆ. ದೇವಾಲಯದ ವಾತಾವರಣವು ಮನಸ್ಸನ್ನು ಶಾಂತಗೊಳಿಸುವಂತೆ ಇರುತ್ತವೆ. ಆದರೆ ಇಲ್ಲೊಂದ್ ಕಡೆ ಹೇಗಪ್ಪ ದೇವಸ್ಥಾನಕ್ಕೆ ಹೋಗೋದು ಅಂತ ಯೋಚಿಸುವ ಪರಿಸ್ಥಿತಿ ಇದೆ. ಸ್ವಚ್ಛವಾಗಿರಬೇಕಾದ ಪರಿಸರ ಗಬ್ಬು ನಾರ್ತಿದ್ದು ಆಡಳಿತ ವರ್ಗವು ಕಣ್ಮುಚ್ಚಿಕೊಂಡಿದೆ. ಇದು ಕುಶಾಲನಗರದ ಅಂಚಿನಲ್ಲಿರುವ ಮುತ್ತಪ್ಪ ದೇವಾಲಯ. ನಗರದ ಪ್ರಸಿದ್ಧ ದೇವಾಲಯಗಳಲ್ಲಿ ಇದು ಒಂದು. ಪ್ರತಿನಿತ್ಯ ಇಲ್ಲಿಗೆ ನೂರಾರು ಭಕ್ತರು ಆಗಮಿಸಿ ಮುತ್ತಪ್ಪನ ದರ್ಶನ ಮಾಡ್ತಾರೆ. ಆದರೆ ಭಕ್ತರು ಬಂದು ಹೋಗುವಾಗ ಮೂಗು ಮುಚ್ಚಿಕೊಂಡೇ ಇರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟಕ್ಕೆಲ್ಲ ಕಾರಣವಾಗಿರೋದು ಅವ್ಯವಸ್ಥೆಯಿಂದ ಕೂಡಿದ ಒಳಚರಂಡಿ. ದೇವಾಲಯದ ಎದುರಿನ ಚರಂಡಿಯಲ್ಲಿ ಕಡುಗಪ್ಪು ಬಣ್ಣದಲ್ಲಿ ಕೊಳಚೆ ನೀರು ನಿಂತು ದುರ್ವಾಸನೆ ಬೀರ್ತಿದೆ. ಸ್ವಚ್ಛತೆ ಕಾಪಾಡಬೇಕಿದ್ದ ಪುರಸಭೆಯು ಮೌನ ವಹಿಸಿರುವುದು ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದೆ. ಸಂಬಂಧಪಟ್ಟವರು ಕೂಡಲೇ ಎಚ್ಚೆತ್ತುಕೊಂಡು ಸುತ್ತಮುತ್ತಲ ವಾತಾವರಣವನ್ನು ಸ್ವಚ್ಛಗೊಳಿಸಬೇಕೆಂದು ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಿಸಿದೆ. ನಿತ್ಯ ನೂರಾರು ಭಕ್ತರು ಇದೇ ಮಾರ್ಗದಲ್ಲಿ ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ. ಚರಂಡಿಯಲ್ಲಿ ಕೊಳಚೆ ನೀರು ಸಂಗ್ರಹಗೊಂಡು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಶುರುವಾಗಿದೆ. ಆರೋಗ್ಯ ಕಾಪಾಡಿಕೊಳ್ಳುವುದೇ ಸವಾಲಿನ ಕೆಲಸವಾಗಿದೆ. ಇಲ್ಲಿನ ಅವ್ಯವಸ್ಥೆಯನ್ನು ಕೂಡಲೇ ಸರಿಪಡಿಸಬೇಕು. ತಪ್ಪಿದ್ದಲ್ಲಿ ಪುರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದು ಎಂದು ವೇದಿಕೆಯ ಜಿಲ್ಲಾಧ್ಯಕ್ಷ ಡಾಕ್ಟರ್ BA ದಿನೇಶ್ ಶೆಟ್ಟಿ ಎಚ್ಚರಿಸಿದ್ದಾರೆ. ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ. ಇವತ್ತು ನೋಡಿ, ಇಲ್ಲಿ ಕುಶಾಲನಗರದಲ್ಲಿ ಮುತ್ತಪ್ಪ ಟೆಂಪಲ್ ಇದೆ. ಈಗ ಅಲ್ಲಿ ದಿನನಿತ್ಯ ಭಕ್ತಾದಿಗಳು ಪೂಜೆಗೆ ಹೋಯ್ತಾ ಇರ್ತಾರೆ. ಮತ್ತು ಅಕ್ಕಪಕ್ಕ ಮನೆಗಳಿದೆ. ಇಲ್ಲಿ ನೋಡಿ, ಚರಂಡಿ ನೀರು ತುಂಬಿ ವಾಸನೆ ಬರ್ತಾ ಇದೆ. ಇಲ್ಲಿ ಭಕ್ತಾದಿಗಳಿಗಾಗಲಿ ಜನರುಗಳಿಗಾಗಲಿ ವಾಸ ಮಾಡೋದು ತುಂಬ ಕಷ್ಟ ಆಯ್ತಾ ಉಂಟು. ಈಗ ದಿನನಿತ್ಯ ಪೂಜೆ ನಡೆಯುವಂಥದ್ದು ಮುತ್ತಪ್ಪ ಟೆಂಪಲ್ ಇರೋವಂಥದ್ದು. ಈಗ ನೋಡಿ, ಇದು ಪುರಸಭೆ ವ್ಯಾಪ್ತಿ ಬರುವಂಥದ್ದು. ಈಗ ಪುರಸಭೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಅವ್ರಿಗೆ ನಾನು ಕೇಳ್ತಾ ಇರೋದು ಒಂದೇ ಪ್ರಶ್ನೆ. ದೇವಸ್ಥಾನ ಸ್ವಚ್ಛತೆಗೊಳಿಸಬೇಕು, ಪ್ರತಿಯೊಬ್ಬರ ಕರ್ತವ್ಯ ಅದು. ಅದರಲ್ಲೂ ಅಧಿಕಾರಿಗಳು ಮಾಡೋವಂಥ ಕೆಲಸ ಇದು. ಈಗ ಅಧಿಕಾರಿಗಳೇ ಈ ಕೆಲಸ ಮಾಡಿಲ್ಲ ಅಂದರೆ ಇನ್ನು ಯಾರು ಮಾಡ್ತಾರೆ ಕೆಲಸನ? ನಾವು ಮಾಡ್ತೀವಿ. ಇವ್ರ ಕೈಲಿ ಆಗಿಲ್ಲ ಅಂದರೆ ಇವರು ರಾಜೀನಾಮೆ ಕೊಟ್ಟು ಹೋಗಲಿ, ನಾವು ಮಾಡ್ತೀವಿ ಈ ಕೆಲಸನ. ಇವ್ರ ಕೈಲಿ ಆಗಿಲ್ಲ ಅಂದರೆ, ಇಲ್ಲೇ ಸರಿಯಾದ ರೀತಿಯಲ್ಲಿ ಇವ್ರು ಮಾಡಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗತ್ತೆ. ಪಟ್ಟಣದಲ್ಲಿ ಅವೈಜ್ಞಾನಿಕ UGD ಕಾಮಗಾರಿ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಮಲಿನ ನೀರು ಹರಿಯುತ್ತಿದೆ. ಇದರಿಂದ ದುರ್ನಾತ ಹರಡಿದರೂ ಕ್ರಮಕ್ಕೆ ಮುಂದಾಗದೆ ಅಸಡ್ಡೆ ತೋರಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾಮಗಾರಿ ಪೂರ್ಣಗೊಳ್ಳದೇ ಇರೋದ್ರಿಂದ ಪಟ್ಟಣದ ಹಲವಾರು ಕಡೆಗಳಲ್ಲಿ ಚರಂಡಿ ನೀರು ರಸ್ತೆ ಮೇಲೆಯೇ ಹರಿಯುತ್ತಿದೆ. ಕೆಲವೆಡೆ ಅಲ್ಲಲ್ಲಿ ಮಡುಗಟ್ಟಿ ನಿಂತಿದೆ. ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಕಲುಷಿತ ವಾತಾವರಣದಿಂದ ಡೆಂಗ್ಯೂ, ಮಲೇರಿಯಂತಹ ರೋಗಗಳು ಬಾಧಿಸುವ ಆತಂಕದಲ್ಲಿ ಜನರಿದ್ದಾರೆ. ಶೀಘ್ರ ಸಮಸ್ಯೆ ಬಗೆಹರಿಸದಿದ್ದಲ್ಲಿ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ ಎಂದು ವೇದಿಕೆಯ ಕುಶಾಲನಗರ ನಗರಾಧ್ಯಕ್ಷ ಮಣಿಕಂಠ ಕಿಡಿಕಾರಿದ್ದಾರೆ. ಈಗ ನಿಮ್ಮ ಮುಂದೆ ಕಾಣ್ತಾ ಇರುವ ಚರಂಡಿ ಗಬ್ಬು ನಾರ್ತಾ ಇದೆ. ನಾವು ಬೆಳಗ್ಗೆ ದೇವಸ್ಥಾನ ಕೈ ಮುಗಿಲಿಕ್ಕಿಂತಲೇ ಬಂದಾಗ ಚರಂಡಿಯಲ್ಲಿ ಹಂಗೆ ವಾಸನೆ ಬರ್ತಾ ಇದೆ, ಕೆಟ್ಟ ವಾಸನೆ. ಸಾಧಾರಣ ಒಳಚರಂಡಿ ಕಾಮಗಾರಿ ಶುರುವಾಗಿ 2 ದಶಕ ಮುಗಿತಾ ಬಂತು. ಸಿದ್ದರಾಮಯ್ಯನವರು 2013 ಮುಖ್ಯಮಂತ್ರಿ ಆದಾಗ ಆಗಿನ ಸರ್ಕಾರ ಬಿಡುಗಡೆ ಮಾಡಿದ ಹಣ ಅಂತ ಕಾಣ್ತದೆ ಹೆಚ್ಚು ಕಡಿಮೆ. ಈಗ ಅವರು ಮತ್ತೆ 2023 ಮುಖ್ಯಮಂತ್ರಿ ಆದರೂ ಅವರ ಅವಧಿ ಪುನಃ ಮುಗಿತಾ ಬಂತು. ಆದರೆ ನಮ್ಮ ಒಳಚರಂಡಿ ಕಾಮಗಾರಿ ಮಾತ್ರ ಇನ್ನೂ ಮುಗಿದಿಲ್ಲ. ಕುಶಾಲನಗರಕ್ಕೆ ವರವಾಗಿ ಪರಿಣಮಿಸಬೇಕಿದ್ದಂತಹ ಈ ಒಳಚರಂಡಿ ಕಾಮಗಾರಿ ಶಾಪವಾಗಿ ಪರಿಣಮಿಸಿದೆ. ಯಾಕೆ, ಈ ಕೊಳಚೆ ನೀರು ನೋಡಿ, ಮೊದಲೇ ಕಾಯಿಲೆಗಳಿಂದ ಜನ ನರಳುತ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಈ ಥರ ಒಂದು ಕೆಟ್ಟ ಹವಾಗುಣ. ನಮ್ಮದು ಸುಂದರ ಪರಿಸರ, ಕಾವೇರಿ ತಟದಲ್ಲಿರುವ ಸುಂದರ ಪರಿಸರದ ಮಧ್ಯದಲ್ಲಿ ಒಂದು ಇಂಥ ಕಾಣ್ತಾ ಇರೋ ದೇವಸ್ಥಾನ, ಒಂದು ಮುತ್ತಪ್ಪ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನದ ಪಕ್ಕ ಚರಂಡಿ ಈ ಥರ ಕೊಳತು ನಾರ್ತಾ ಇದೆ. ಸಾವಿರಾರು ಜನ ಬಂದು ಕೈ ಮುಗಿದು ಪೂಜೆ ಮಾಡುವಂಥ ದೇವಸ್ಥಾನ. ಇಲ್ಲಿ ಅಕ್ಕಪಕ್ಕ ಎಲ್ಲ ಮನೆಗಳಿದೆ, ಸಣ್ಣ ಮಕ್ಕಳಿರ್ತಾರೆ, ಹಿರಿಯರು ಇರ್ತಾರೆ, ಎಲ್ಲರೂ ಕಾಯಿಲೆ ಬಂದು ಸಾಯ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ಕೋಬೇಕು. ಒಂದು ಕಾಮಗಾರಿ ಮುಗಿಲಿಕ್ಕೆ ಒಂದು ಡೆಡ್ಲೈನ್ ಅಂತ ಕೊಡ್ತಾರೆ. ಆ ಡೆಡ್ಲೈನ್ ಒಳಗೆ ಮುಗಿಸೋಂಗಿರ್ಬೇಕು ಕಾಮಗಾರಿಗಳು. ಇವರು ಎಷ್ಟು ವರ್ಷ ಬೇಕು ಒಂದು ಕಾಮಗಾರಿ ಮುಗಿಸೋಕ್ಕೆ? ಇವರಿಗೆಲ್ಲ ಈಗ ನಮ್ಮ ಮೈಸೂರು ಕುಶಾಲನಗರ ಹೈವೇ ಎಲ್ಲ ಈಗ ಇಂಥ ಮಂಡಳಿಯವರಿಗೆ ಕೊಟ್ಟರೆ ಅವರು 25 ವರ್ಷ ಕೆಲಸ ಮುಗಿಸಲ್ಲ ಕಾಣ್ತದೆ. ನೋಡಿ, 20 ವರ್ಷ ಆಗಲಿಕ್ಕೆ ಬಂತು ಚರಂಡಿ ಕಾಮಗಾರಿ, ಒಳಚರಂಡಿ ಕಾಮಗಾರಿ ಶುರುವಾಗಿ ಇನ್ನೂ ಮುಗ್ದಿಲ್ಲ. ತಕ್ಷಣ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಕಾಮಗಾರಿ ಮುಗಿಸ್ಬೇಕು. ಇಲ್ಲಾಂದರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕುಶಾಲನಗರ ಒಳಚರಂಡಿ ಮಂಡಳಿ ಹಾಗೂ ಪುರಸಭೆಗೆ ಮುತ್ತಿಗೆ ಹಾಕಿ ತೀವ್ರ ಪ್ರತಿಭಟನೆ ಮಾಡಬೇಕಾಗುತ್ತೆ. ಇದು ಅವ್ರು ಕೊಡೋ ಎಚ್ಚರಿಕೆ. ದೈವಿಕ ಶಕ್ತಿಯ ಅನುಭವ ನೀಡುವ ದೇವಾಲಯಗಳು ವ್ಯಕ್ತಿಯ ಜೀವನದ ಅವಿಭಾಜ್ಯ ಅಂಗವೇ ಆಗಿರುತ್ತದೆ. ಇನ್ನಾದರೂ ದೇವಾಲಯದ ಮುಂಭಾಗದಲ್ಲಿರುವ ಚರಂಡಿ ವ್ಯವಸ್ಥೆಯನ್ನು ಸರಿಪಡಿಸುತ್ತಾರಾ ಕಾದು ನೋಡಬೇಕಿದೆ. ಚಿತ್ತಾರ ನ್ಯೂಸ್, ಕುಶಾಲನಗರ.